ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತೀರ್ಥಕ್ಕೆ ಹೇಳಿದೆ, ತೀರ್ಥ ಕಾರಲ್ಲಿ ಅಯ್ಯೋ ಮಾರ್ಕೆಟ್ ಹತ್ರ ಬಿಡಿಸ್ಕೊತಾಳೆ ಸುಮನ ಜೊತೆಗೆ. ಅವಳು ಮಾರ್ಕೆಟಿಗೆ ಬಂದಿರೋದೇ ಇಲ್ಲಿ ಕಾತ್ಯಾಯಿನಿ ಚಿಕ್ಕಮ್ಮನ ಹುಡ್ಕೋದಕ್ಕೋಸ್ಕರ. ಆದರೆ ಅಲ್ಲಿ ಏನೋ ಅವಳು ಕಾತ್ಯಾಯಿನಿ ಚಿಕ್ಕಮ್ಮನ ಹುಡುಕ್ಬೇಕು ಅಂತ ಬಂದಳು. ಆದರೆ ಅಲ್ಲಿ ಕಾತ್ಯಾಯಿನಿಯವ್ರು ಕೂಡ ಕಾಣಿಸ್ಕೊಂಡು ಇದರಿಂದ ಅವಳಿಗೆ ತುಂಬಾ ಖುಷಿ ಆಯಿತು ಕಾತ್ಯಾಯಿನಿ ಅವ್ರನ್ನ ನೋಡಿದ್ರೆ. ಬಟ್ ಸೆಕೆಂಡಲ್ಲಿ ಜಯರಾಮ್ ಅವ್ರ ಮೇಲೆ ಅಟ್ಯಾಕ್ ಶುರುವಾಗುತ್ತೆ. ಜಯರಾಮ್ ಅವ್ರನ್ನ ಯಾರು ರೌಡಿಗಳು ಅಟ್ಟಾಡಿಸ್ಕೊಂಡು ಓಡಿ ಬರ್ತಿದ್ದಾರೆ. ಸುಮನಾಗೆ ಡ್ಯಾಶ್ ಹೊಡಿತಾರೆ ಕೂಡ. ಫೈನಲಿ ಇಲ್ಲಿ ಸುಮನ ಭಾವ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ರೌಡಿಗಳು ಹಿಂದೆ ಹೋಗ್ಬಿಡ್ತಾರೆ. ಈ ಕಡೆ ಅಂತ ಅಂದ್ಕೊಂಡಿದ್ದೆ ಸುಮನ ಕೂಡ ಹೋಗ್ತಿದ್ದಾಳೆ. ಈ ಕಡೆ ಜಯರಾಮ್ ಅವ್ರ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ತಿದ್ದಾಗೆ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ. ಏನಪ್ಪ ಇದು ಅಂತ ಹೇಳಿ ಇನ್ನು ನನ್ನ ಕತೆ ಮುಗೀತು ಅಂತ ಅಷ್ಟರಲ್ಲಿ ಸುಮನ ಬಂದು ಜಬರ್ದಸ್ತಾಗಿ ಫೈಟ್ ಮಾಡುವ ಮುಖಾಂತರ ಆ ರೌಡಿಗಳಿಗೆ ತಕ್ಕ ಪಾಠ ಕಲಿಸೋಕೆ ಮುಂದಾಗ್ತಾಳೆ. ಅದರ ನಡುವೆ ಈ ಕಡೆ ಜನಗಳು ಕೂಡ ಗುಂಪು ಸೇರ್ಕೋತಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ರೌಡಿಗಳು ಹೊಟ್ಟೋಗ್ಬಿಡ್ತಾರೆ. ಈ ಕಡೆ ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಏನೂ ಆಗಿಲ್ಲ ಬಾವ ಅಂತ ಹೇಳ್ತಿದೆ. ತಲೆಗೆ ತುಂಬ ಪೆಟ್ಟಾಗ್ತದೆ, ರಕ್ತ ಬರ್ತಿದೆ ಅಂದಾಗ ಬಾವ ಒಂದು ಸಣ್ಣ ಗಾಯ ಅಷ್ಟೇ, ಇನ್ನೇನೂ ಕೂಡ ಆಗಿಲ್ಲ, ಯಾಕಿಷ್ಟು ಪ್ಯಾನಿಕ್ ಆಗ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅಯ್ಯೋ ನಿನ್ಗೇನು ಗೊತ್ತು, ಹಾಗಿದ್ರೆ ನೀನು ಹೇಳೋದು ನನ್ನ ಪ್ರಾಣ ಹೋಗ್ಬೇಕಿತ್ತು ಅಂತ ಹೇಳ್ತಿದ್ರೆ, ಅಯ್ಯೋ ಹಾಗಲ್ಲ ಬಾವ ನಾನು ಹೇಳ್ತಿರೋದು, ಯಾಕೆ ಆ ರೀತಿ ಅನ್ಕೋತಾ ಇದ್ದೀರಾ ಅಂತ ಹೇಳ್ತಿದ್ದಾಳೆ. ಮತ್ತು ಇನ್ನೇನೇ ಹೇಳ್ತಿದ್ಯಾ ಅಂದಾಗ, ಸರಿ ಮನೆಗೆ ಹೋಗೋಣ ಬಾ, ಇನ್ನೇನು ಹುಡುಕ್ತಿದ್ಯಾ ಅಂದರೆ ಇಲ್ಲಿ ಸುಮನ ಕಾತ್ಯಾಯಿನಿ ಅತ್ತೆನ ಹುಡ್ಕೋಕೆ ಹೋಗ್ತಿದ್ದಾಳೆ. ಇದೇನಿದು, ಕಾತ್ಯಾಯಿನಿ ಅತ್ತೆ ಕಣ್ಮುಂದೆ ಬಂದರು, ಆದರೆ ಅಷ್ಟರಲ್ಲಿ ದೇವ್ರೆ ಹೀಗೆ ಕಣ್ಮುಂದೆ ಸಿಕ್ಕವನ್ನ ಹಾಗೆ ಇಲ್ಲ ಅನ್ನೋವಾಗ ಮಾಡಿಬಿಟ್ಟಿಯಲ್ಲ, ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಳೆ. ಫೈನಲಿ ಇಲ್ಲಿ ಭಾವಂಗೆ ವಿಷಯ ಗೊತ್ತಾದರೆ ಖಂಡಿತ ಅವರು ತೀರ್ಥ ಸಾಹೇಬ್ರಿಗೆ ಹೇಳ್ತಾರೆ, ಮತ್ತೆ ಎಡ್ವರ್ಟ್ ಆಗಿಬಿಡುತ್ತೆ. ಜೊತೆಗೆ ಇದಕ್ಕೆಲ್ಲ ಕಾರಣ ಭಾವ ಕಾತ್ಯಾಯಿನಿ ಅತ್ತೆನೇ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಹೋಗೋದೇ ಒಳ್ಳೆಯದು ಅಂತ ನಿರ್ಧಾರ ಮಾಡ್ತಾಳೆ. ನಂತರ ತನ್ನ ಕಾಲೋನಿಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಇಲ್ಲಿ ಕಾಲೋನಿಗೆ ಕರ್ಕೊಂಡು ಬಂದಿದ್ದೆ ಅಪ್ಪ, ನೀವು ಹೋಗಿ ಮೆಡಿಸಿನ್ ತೊಗೊಂಡು ಬನ್ನಿ ಅಂತ ಕಳಿಸ್ತಾಳೆ. ಇಲ್ಲಿದ್ರೆ ಏನೂ ಕೂಡ ತೊಂದರೆ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಅಪ್ಪ ಕೂಡ ಬರ್ತಾರೆ. ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಏನು ಅಂದ್ಕೊಂಡಿದ್ರ, ನಮ್ಮ ಹವಾನೇ ನಮ್ಮ ಮಗಳ ಹವಾ, ಇಲ್ಲಿ ಯಾರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಈ ಹೂವಿನ ಮಾರ್ಕೆಟಲ್ಲಿ ಅಂತ ಹೇಳ್ತಿದ್ರೆ. ಹೌದೌದು, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜಸ್ಟ್ ಮಾರ್ಕೆಟಲ್ಲೇ ಮಾಡೋಕ್ಕಾಗಲ್ಲ ಅಂದಮೇಲೆ ಇನ್ನು ಈ ಕಾಲೋನಿಗೆ ಬಂದು ಯಾರು ಏನಾದರೂ ಮಾಡೋಕ್ಕಾಗತ್ತಾ? ಖಂಡಿತ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ, ನೀವೇ ಹೆದರ್ಕೋಬೇಡಿ ಅಂತ ಹೇಳ್ತಾರೆ. ಅಯ್ಯೋ ಸಾಧನ, ನೀನು ಈ ಹುಡುಗಿ ಬಗ್ಗೆ ಏನೋ ಅಂದ್ಕೊಂಡಿದ್ಯಾ, ಈಕೆ ಏನು ಸಾಮಾನ್ಯದವಳಲ್ಲ, ಇವಳ ಹವಾನೇ ಬೇರೆ ಕಣೆ, ನೀನು ಇವಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡೇ ಇಲ್ಲ ಅಂತ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಂತರ ಮನೆಗೆ ಹೋಗೋಣ ಅಂತ ಹೇಳ್ತಿದ್ರೆ, ಸ್ವಲ್ಪ ಹೊತ್ತು ಬಾವ, ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬಂದುಬಿಡ್ತೀನಿ, ಅರ್ಜೆಂಟು. ಏನೂ ಆಗೋದಿಲ್ಲ ಅಂದಾಗ, ಏನೂ ಆಗೋದಿಲ್ವಾ, ನಾನು ನಿನ್ನ ಜೊತೆ ಬರ್ತೀನಿ ಅಂದಾಗ, ಇಲ್ಲ ಬಾಬಾ ಏನೂ ಆಗೋದಿಲ್ಲ, ಇದು ನಮ್ಮ ಮನೆ, ಏನೂ ಕೂಡ ನಿಮ್ಗೆ ಅಪಾಯ ಆಗೋದಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತ ಹೇಳಿ ಅವಳು ಹೋಗ್ತಾಳೆ ಇಲ್ಲಿ ಕಾತ್ಯಾಯಿನಿ ಅತ್ತೆನ ಹುಡ್ಕೋದಕ್ಕೆ. ಬಟ್ ಏನು ಮಾಡೋದು, ಎಲ್ಲೂ ಕೂಡ ಆಕೆಗೆ ಕಾತ್ಯಾಯಿನಿ ಅತ್ತೆ ಸಿಗ್ತಾನೆ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಸಾಧನಾಗೆ ಮ್ಯಾನೇಜರ್ ಕೇಳ್ತಿದ್ದಾರೆ. ಮ್ಯಾನೇಜರ್ ಹೇಳ್ತಿದ್ದಾರೆ ಈ ಕಡೆ ಸಾಧನ ಹತ್ರ ಕೆಲವೊಂದು ಅನುಮಾನ ಇದೆ, ಕ್ವೆಶನ್ಸ್ ಇದೆ, ಅದ್ರ ಬಗ್ಗೆ ಕೇಳ್ಬೋದಾ ಅಂತ ಕೇಳಿ, ಯಾವುದೇ ಪ್ರಶ್ನೆ ಇದ್ರೂ ಕೂಡ ಉತ್ತರ ತೊಗೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಅದು ಹಾಗಲ್ಲ ಮೇಡಮ್, ಅವತ್ತು ಸುಭಾಷ್ ಎಲ್ಲವನ್ನ ಕೂಡ ತುಂಬ ಅನಲೈಸ್ ಮಾಡಿನೇ ಈ ರೀತಿ ಒಂದು ಕೋಟ್ನ ರೆಡಿ ಮಾಡಿದ್ದು. ಬಟ್ ನೀವೇ ಅಲ್ವಾ ಅವತ್ತು ಕೋರ್ಟ್ನ ಬೇಡ ಇದು ಅಂತ ಹೇಳಿ ಕೋರ್ಟ್ನ ಚೇಂಜ್ ಮಾಡಿದ್ದು. ಆ ಕೋರ್ಟ್ ಇದ್ದಿದ್ರೆ ಖಂಡಿತ ನಮಗೇನೆ ಡೀಲ್ ಆಗ್ತಾ ಇತ್ತು ಅಂದಾಗ ಬೇಕು ಅಂತಲೇ ಅದನ್ನು ತಪ್ಪಿಸಿದ್ದು. ಜೊತೆಗೆ ನಮ್ಮ ಅಪೋಸಿಟ್ ಪಾರ್ಟಿಯವ್ರಿಗೆ ಕೂಡ ಆ ಕೋರ್ಟ್ಸ್ನ ಕೊಟ್ಟಿದ್ದು ನಾನೇನೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕಂಪ್ನಿಗೆ ಲಾಸ್ ಮಾಡಿಕೊಂಡ್ರೆ ಅಂದಾಗ ನಾನು ನನ್ನ ಲಾಭನ ನೋಡ್ತೀನಿ. ಯಾಕೆ ಹೇಳು, ನನ್ನ ಲಾಭ ನೋಡಿದ್ದು ಈ ಕೋರ್ಟ್ ಓಕೆ ಆಗಿದ್ದರೆ ಅವ್ನ ಗತ್ತೆ ಬೇರೆ ಆಗ್ತಿತ್ತು ಅಂತ ಹೇಳ್ತಾರೆ. ಜೊತೆಗೆ ಆ ಫೈಲಿನ ಕೊಟ್ಟು ಕಿತ್ಕೊಂಡಿದ್ದು ಅದಕ್ಕೇ ಕನಸನ್ನು ಹಚ್ಚಿ ಅದನ್ನು ಕಿತ್ಕೊಂಡಾಗ ಇರತ್ತಲ್ವ ಸಂಕಟ, ಅದಕ್ಕೋಸ್ಕರ ಮಜಾ ತಗೊಳ್ಳೋಕೆ, ಜೊತೆಗೆ ಅವ್ನಿಗೆ ಅವಮಾನ ಆಗಬೇಕು ಅಂತ. ಜೊತೆಗೆ ಅವನೇನಾದರೂ ಇಲ್ಲಿ ಕೋರ್ಟ್ ಓಕೆ ಆದರೆ ಅವನು ಇಲ್ಲಿ ಅವನ ದರ್ಬಾರ್ ನಡೆಯುತ್ತೆ, ಆದರೆ ನಂದು ಅದಕ್ಕೋಸ್ಕರ ನಂದನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಕಂಪ್ನಿಗೆ ಲಾಸ್ ಮಾಡಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಜೊತೆಗೆ ಆ ಕಡೆ ಸುಭಾಷ್ ತನಗೆ ಆಗಿರೋ ಬೇಜಾರನ್ನು ರಾಜುಗೆ ಹತ್ರ ಹೇಳ್ಕೊತಿದ್ದಾನೆ. ಈ ರೀತಿ ಅದಕ್ಕೆ ಕೊಟ್ಟು ಕಿತ್ಕೊಂಡ್ಬಿಟ್ರು ಅಂತ ಹೇಳಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸುಭಾಷ್, ನೀನು ಅವ್ರು ಕಿತ್ಕೊಂಡ್ರೂ ಪರವಾಗಿಲ್ಲ, ಆ ಒಂದು ಫೈಲ್ನ ಸ್ಟಡಿ ಮಾಡು, ಎಲ್ಲ ರೀತಿಯಲ್ಲೂ ಕೂಡ ಸ್ಟಡಿ ಮಾಡಿ ಒಂದು ಕೋರ್ಟ್ನ ರೆಡಿ ಮಾಡು, ಆ ಕೋರ್ಟು ಚೆನ್ನಾಗಿ ಬರೋ ತನಕ ರೆಡಿ ಮಾಡು. ಯಾವಾಗ ನಿನಗೆ ಓಕೆ ಅನಿಸುತ್ತೋ ಆಗ ನಿಮ್ಮ ಅದಕ್ಕೆ ಅಣ್ಣ ಮತ್ತು ಅಪ್ಪನ ಜೊತೆ ಮೀಟಿಂಗ್ ಮಾಡ್ತಾರಲ್ವ, ಆಗ ಅವ್ರ ಕೋರ್ಟ್ ಜೊತೆಗೆ ನಿನ್ನ ಕೋರ್ಟು ಇಡು. ಅದು ಸರಿ ಅನಿಸಿದ್ರೆ ನಿಂದು ಓಕೆ ಆಗುತ್ತೆ. ಆಗ ನೀನು ಗೆಲ್ತೀಯ, ನಿನ್ನ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ನಿನ್ಗೊಂದು
ಪಾಠ ಆದಾಗ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಜೊತೆಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅದ್ರ ಬಗ್ಗೆ ಅಂದಾಗ ಸರಿ ಮೇಡಮ್, ಇದಕ್ಕೆ ಹೇಳೋದು ಲಾಯರ್ ಹೆಂಡ್ತಿ ನನ್ನ ಹೆಂಡ್ತಿ ಆಗ್ತಿರೋದು ತುಂಬಾ ಒಳ್ಳೆಯದೇ ಆಯಿತು ಅಂತ ಹೇಳ್ತಿದ್ರೆ, ಏನು ಮಾತಾಡಿದೆ ನೀನು ಅಂದಾಗ, ಅಯ್ಯೋ ಹಾಗೇನಿಲ್ಲ ಮೇಡಮ್ ಅಂದಾಗ, ನೀನು ಹೇಳಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ನಂತರ ಈ ಕಡೆ ಫೈನಲಿ ಮನೆಗೆ ಬರ್ತಿದ್ದಾರೆ. ಈ ಕಡೆ ಸುಭಾಷ್ ಹಾಗೆ ರಾಜಿ ತಮ್ಮ ಮದುವೆ ವಿಷಯನ ಮಾತಾಡಬೇಕು ಅಂದ್ಕೊಂಡ್ರೆ ರಾಜಿನೇ ಅದನ್ನು ತಡೀತಾರೆ. ಬಟ್ ಆ ಕಡೆ ಕಾತ್ಯಾಯಿನಿ ಮಗಳು ಸುಭಾಷ್ ಮೇಲೆ ಕಣ್ಣಾಗಿ ಆ ಮನೆಗೆ ಮದುವೆ ಆಗಿ ಬರಬೇಕು ಅಂತ ರೆಡಿಯಾಗಿದ್ದಾರೆ. ಇದರಿಂದಾಗಿ ಅಕ್ಕ ತಂಗಿರ ನಡುವೆ ಯುದ್ಧ ಕೋಲಾಹಲ ಶುರುವಾಗುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನು ಸಾಧನ ಖಂಡಿತ ಮಿಸ್ಯೂಸ್ ಕೂಡ ಮಾಡ್ಕೋತಾರೆ. ಅದರ ನಡುವೆ ಈ ಕಡೆ ಜೈ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ಈ ರೀತಿ ಅಟ್ಯಾಕ್ ಆಯಿತು ಎಲ್ಲ ಕೂಡ ಹೇಳ್ತಾರೆ. ಅದರ ನಡುವೆ ಇದಕ್ಕೆಲ್ಲ ಕಾರಣ ಕಾತ್ಯಾಯಿನಿ ಅತ್ತನೇ ಅವರೇ ಮಾಡಿಸಿರೋದು ಅಂತಿದ್ರೆ, ಏನು ಮಾತಾಡ್ತಿದ್ಯಾ ಅಂದಾಗ ಅಪ್ಪ ಮಕ್ಕಳ ನಡುವೆ ಚುಟಾಪಟಿ ಶುರುವಾಗುತ್ತೆ. ನಾವು ಈ ಮನೆಯಿಂದ ಹೋಗ್ತೀವಿ ಅಂತ ಹೇಳಿದಾಗ ಈ ಕಡೆ ಅವರು ಕೂಡ ಸರಿ ಪರವಾಗಿಲ್ಲ ಹೋಗಿ ಹೇಳೇ ಬಿಡ್ತಾರೆ ಅಂತ ಅನ್ನಿಸ್ತದೆ. ಬಿಗ್ ಟ್ವಿಸ್ಟ್ ಸಿಗೋದ್ರಲ್ಲಿದೆ. ಬಿಕಾಸ್ ಇಲ್ಲಿ ಕೇಶವ್ ಪ್ರಸಾದ್ ಅವರು ಎಲ್ಲವನ್ನ ಕೂಡ ಸಹಿಸಿ ಸಾಕಾಗಿದ್ದಾರೆ ಅಂತ ಅನ್ನಿಸ್ತದೆ. ಹಾಗಾದರೆ ಸಾಧನ ಮತ್ತು ಜೈಗೆ ಮನೆ ಬಿಟ್ಟು ಹೋಗಿ ಅಂತ ಕೇಶವ್ ಪ್ರಸಾದ್ ಅವರು ಹೇಳೇ ಬಿಡ್ತಾರೆ, ಅಥವಾ ಸುಮ್ಮನೆ ಏನಾದರೂ ಕೂಡ ಇದಕ್ಕೆ ಉಪಾಯ ಹುಡ್ತಾಳ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.